ಹಾಯ್ ಎಲ್ರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವ ಚಲವ ಕಥೆಯ 25ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಶೇರ್ ಕೂಡ ಮಾಡಿ. ಅದ್ಕೆವ್ವ, ನನ್ನ ಎಂಡ್ರಿಗೆ ಅಡುಗೆ ಬರಕ್ಕಿಲ್ಲ, ಒಸಿ ನಿಮ್ಮ ಸ್ಟೈಲ್ನಾಗಿ ಕಲಿಸಿ ಎಂದನು. ನೀನು ಹೇಳಿದ ಮೇಕೆ ಮುಗೀತು ಕಳ್ಳ, ನೋಡ್ತಾ ಇರು ನಿನ್ನ ಎಂಡ್ರನ್ನ ಹೆಂಗೆ ತಯಾರು ಮಾಡ್ತೀನಿ ಅಂತ ಎಂದ ಭಾಗ್ಯ ಅವನ ಯೋಜನೆ ಏನು ಎಂಬುದನ್ನ ಬಲ್ಲಳು. ಅವರಿಬ್ಬರ ಮಾತಿಗೆ ಕಣ್ತೇಳಿಸಿ ನಿಂತಳು ದೀಪ. ಅವಳ ವರಸೆ ಕಂಡವನು, ನೀನೇನಮ್ಮಿ ಗರ್ಡ್ ಕಂಬ ಥರ ನಿಂತ್ಕೊಂಡ್ಬಿಟ್ಟೆ, ಕುಂತ್ಕೋ ಅತ್ಕೆವನ್ ಪಕ್ಕ ಎಂದವನೇ ಅವಳ ಕೈ ಜಗ್ಗಿ ಭಾಗ್ಯಳ ಹತ್ತಿರ ಕೊಳ್ಳಿರಿಸಿ ಅಲ್ಲಿಂದ ಸರಿದು ಹೋದರೆ ದೀಪ ಅಡುಗೆ ಕೋಣೆಯನ್ನೇ ಸೂಕ್ಷ್ಮವಾಗಿ ನೋಡತೊಡಗಿದಳು. ಇದೇನಮ್ಮಿ ಗೋಡೆ ನೋಡ್ಕೊಂಡು ಕುಂತ್ಕೊಂಡ್ಬಿಟ್ಟೆ, ಈ ಕಡೆ ನೋಡು ಹಸಿ. ರಾಗಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸಿ ಆಮ್ಯಾಕೆ ಕೈಗೆ ಒಸಿ ತಣ್ಣೀರು ಹಾಕೊಂಡು ಹಿಟ್ಟು ಬಿಸಿಯಾಗಿದ್ದಾಗ್ಲೆಯ ಈ ರೀತಿ ಗುಂಡ್ಗೆ ಮಾಡ್ಕೋಬೇಕು ಎಂದಳು ಭಾಗ್ಯ. ನೋಡಿ, ನಂಗೆ ಇದನ್ನೆಲ್ಲ ಮಾಡೋಕೆ ಬರಲ್ಲ. ಮೋರೋವರ್ ನಂಗೆ ಅದರ ಅವಶ್ಯಕತೆನೂ ಇಲ್ಲ. ನಿಮ್ಮ ಮನೆಯವರಿಗೆ ನೀವೇ ಮಾಡ್ಕೊಂಡು ನೀವೇ ತಿಂದ್ಕೊಳ್ಳಿ, ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಎಂದಳು ದೀಪ ಧಿಮಾಕಿನಿಂದ. ಆಹಾ ಸುಪುನಾತಿ, ಹೊಟ್ಟೆ ಚುರುಗುಡ್ತಾ ಇದ್ರೂ ಈ ದಿಮಾಕಿನ ಮಾತಿಗೇನು ಕಮ್ಮಿ ಇಲ್ಲ. ಈ ಮೂದೇವಿನ ಈ ಮನೆಗೆ ಕರ್ಕೊಂಡು ಬಂದು ಧೀರು ಒಳ್ಳೆ ಕೆಲಸನೇ ಮಾಡವನೆ. ಈ ತಾಟ್ ಕಿತ್ತಿನ ಬಗ್ಗು ಬಡಿಲಿಲ್ಲ ಅಂದ್ರೆ ಕಾಳಮ್ಮನ ಸೊಸೆನೇ ಅಲ್ಲ ನಾನು ಎಂದು ಮನದಲ್ಲೇ ಶಪಥ ಮಾಡಿದವಳು ಅವಳ ಕೆನ್ನೆಗೆ ತಿವಿದು, ನಂಗೆ ಬೇಡ ಅನ್ನಕ್ಕೆ ಮತ್ತಿನ್ನೇನು ಮಣ್ಣು ತಿಂತೀಯೇ, ಸುಮ್ಕೆ ನೋಡಿ ಕಲಿಯಮ್ಮಿ. ಈ ಧಿಮಾಕಿನ ಮಾತೆಲ್ಲ ನಂತಾವ ಹೊಟ್ಟೆ ತಾವ ನಡೆಯಕ್ಕಿಲ್ಲ ಎಂದಳು. ನೋಯುತ್ತಿದ್ದ ಕೆನ್ನೆಯನ್ನು ಉಜ್ಜುತ್ತಲೇ ಅವಳತ್ತ ಸುಡುನೋಟ ಬೀರಿದಳು ದೀಪ. ಏನಮ್ಮಿ ಹಂಗ್ ನೋಡಿಯೇ, ಕಣ್ಕಿತ್ತು ಕೈ ಕೊಟ್ಟೇನು, ಉಸಾರು ಎಂದ ಭಾಗ್ಯ ಅವಳ ಮುಂದೆ ಬಿಸಿ ರಾಗಿ ಮುದ್ದೆಯ ಹಿಟ್ಟನ್ನ ತಳ್ಳಿದವಳು. ನಾನು ಮಾಡಿದಂಗೆ ಮಾಡು, ನೋಡೋಣ ಹೆಂಗ್ ಮಾಡಿ ಅಂತ ನಾನು ನೋಡ್ತೀನಿ ಎಂದಳು. ಇದೀಗ ನಿಜವಾಗಿಯೂ ಬಾಣಲಿಯಿಂದ ಬೆಂಕಿಗೆ ಬಿದ್ದ ಹಾಗಾಗಿತ್ತು ದೀಪಾಳ ಪರಿಸ್ಥಿತಿ. ನಾನಾ ಎಂದು ಹುಬ್ಬು ಸಂಕೋಚಿಸುತ್ತಾ ರಾಗ ಎಳೆದವಳಿಗೆ, ಇಲ್ಲ ನಿಮ್ಮವ್ವ ಎಂದು ತಾನು ಅವಳಂತೆಯೇ ರಾಗ ಎಳೆದ ಭಾಗ್ಯ, ಸುಮ್ಕೆ ಮಾಡ್ತೀಯಾ ಇಲ್ಲ ಅತ್ತೆವ್ವನ ಕರೀಲೋ ಕೇಳಿದಳು. ಅತ್ತೆವ್ವ ಎಂದ ಕೂಡಲೇ ಹಿಂದಿನ ದಿನದ ಕಾಳಮ್ಮನ ಅವತಾರ ನೆನಪಿಗೆ ಬಂದು ಅವಳ ಮುಖ ಬೆವರಡಿಯಿತು. ಬೇಡ ಬೇಡ, ಐ ವಿಲ್ ಟ್ರೈ ಎಂದವಳು ಅಂಗೈಗೆ ಸ್ವಲ್ಪ ತಣ್ಣೀರು ಮುಟ್ಟಿಸಿಕೊಳ್ಳುತ್ತಾ ಹಿಟ್ಟಿಗೆ ಕೈ ಹಾಕಿದಳಷ್ಟೆ. ಮರುಕ್ಷಣವೇ ಬಿಸಿಯ ಪ್ರಭಾವದಿಂದ ಕೈಯನ್ನ ಹಿಂದಕ್ಕೆ ಎಳೆದುಕೊಂಡವಳು, ಅಮ್ಮ ಬಿಸಿ, ತುಂಬ ಬಿಸಿ ಇದೆ, ನನ್ನಿಂದಾಗಲ್ಲ ಎಂದಳು. ಅದೇನು ಹೆಣ್ಣೈಕ್ಲೋ ನೀವು, ಕೆನ್ನ ಮುಟ್ಟಿದಂಗೆ ಆಡ್ತೀರಲ್ಲ ಎಂದ ಭಾಗ್ಯ ತುಸು ಮೆಲುಧ್ವನಿಯಲ್ಲಿ ಅವಳಿಗೆ ರಾಗಿ ಮುದ್ದೆ ಹೇಗೆ ಮಾಡಬೇಕು ಎಂಬುದನ್ನ ನಿಧಾನವಾಗಿ ತಿಳಿಸಿಕೊಟ್ಟಳು. ಪ್ರಾರಂಭದಲ್ಲಿ ಬಿಸಿ ಇದೆ ಆಗಲ್ಲ ಎನ್ನುತ್ತಿದ್ದವಳು ಕೊನೆಗೂ ಅವಳು ಹೇಳಿದಂತೆ 4-5 ಮುದ್ದೆಗಳನ್ನು ಮಾಡಿದ್ದಳು. ಅದು ಕೂಡ ಪರಿಪೂರ್ಣವಾಗಿ ಅಲ್ಲದಿದ್ದರೂ ಕಷ್ಟಪಟ್ಟು ಒಂದು ಮಟ್ಟಕ್ಕೆ ರಾಗಿ ಮುದ್ದೆ ಮಾಡಿದ್ದಳು. ತುಸು ಹೊತ್ತಿನ ಬಳಿಕ ಒಳ ಬಂದನು ಧೀರಜ್. ಅವಳು ಮಾಡಿರುವ ಮುದ್ದೆ ಕಂಡು ಅವನ ಮುಖದಲ್ಲಿ ನಗು ಮೂಡಿತ್ತು. ಪರವಾಗಿಲ್ಲ ಕಣಮ್ಮಿ, ಸಂದಾಗೆ ಮಾಡಿದೀಯಾ ಎಂದನು ಅವಳ ಬೆನ್ನು ತಟ್ಟಿ. ಕಿರಿಕಿರಿಯಿಂದ ಅಲ್ಲಿಂದ ಸರಿದು ಹೋದಳು ದೀಪ. ಧೀರಜ್ ಭಾಗ್ಯ ಇಬ್ಬರು ಒಬ್ಬರ ಮುಗಿ ನೋಡಿ ಒಬ್ಬರು ನಕ್ಕರು. ಅಷ್ಟರಲ್ಲಾಗಲೇ ಕಾಳಮ್ಮ ಹಾಗೂ ಶ್ರೀನಿವಾಸ ಇಬ್ಬರು ಸ್ನಾನ ಮುಗಿಸಿ ಮನೆಯೊಳಗೆ ಬಂದಿದ್ದರು. ಅಂಗಳದಲ್ಲಿ ಬಿಡಿಸಿದ್ದ ರಂಗೋಲಿ ಕಂಡು ಅದು ಭಾಗ್ಯಳೇ ಬಿಡಿಸಿದ್ದು ಎಂದು ಕಾಳಮ್ಮನವರಿಗೆ ತಿಳಿದು ಹೋಗಿತ್ತು. ನೇರವಾಗಿ ಅಡುಗೆ ಕೋಣೆಯತ್ತ ಬಂದರು. ಧೀರಜ್ ಭಾಗ್ಯಳ ಬಳಿ ಕೂತು ಹರಟೆ ಹೊಡೆಯುತ್ತಿದ್ದನ್ನ ಕಂಡು ಮುಖ ಬಿಗಿದುಕೊಂಡವರು, ಏನಮ್ಮಿ ಹೊರಗಡೆ ರಂಗೋಲಿ ಬಿಡಿಸಿದ್ದು ನೀನೇನಾ? ಹಂಗಾರೆ ಈ ಮನೆ ಕಿರಿ ಸೊಸೆ ಎಲ್ಲಿ ಹಾಳಾಗಿ ಹೋಗವಳೆ? ಅವಳು ಈ ಮನೆ ಸೊಸೆನೆಯ, ಅವಳಿಗೆ ಈ ಕೆಲ್ಸನೆಲ್ಲ ಹೇಳಿ ಕೊಡ್ಬೇಕೋ ಬ್ಯಾಡುವೋ? ಅವಳ ಕೈ ಏನಾದ್ರೂ ಸೀದೋಗಾಯ್ತಾ ಕೇಳಿದರು ಒರಟಾಗಿ. ಇಲ್ಲ ಅತ್ತೆವ್ವ, ನೀವು ತಪ್ಪಾಗಿ ತಿಳ್ಕೊಂಡಿರಿ, ಇವತ್ತು ಮುದ್ದೆ ಮಾಡಿದ್ದು ನಿಮ್ಮ ಕಿರಿ ಸೊಸೆನೆಯ, ಇಲ್ಲಿ ನೋಡಿ ಬೇಕಾದ್ರೆ ಎಂದು ದೀಪ ಮಾಡಿಟ್ಟು ಹೋಗಿದ್ದ ಮುದ್ದೆಯ ಹತ್ತಿರ ಕೈ ತೋರಿಸಿದಳು ಭಾಗ್ಯ. ಅದನ್ನ ಕಂಡು ಅವರ ಮುಖ ತುಸು ಸಡಿಲಗೊಂಡಿತು. ಪರವಾಗಿಲ್ವೇ, ನನ್ನ ಪಟ್ನಾ ಸೊಸೆ ಮುದ್ದೇನ ಚೆನ್ನಾಗಿ ಮಾಡವಳೆ ಎಂದು ಮನದಲ್ಲೇ ಹೊಗಳಿಕೊಂಡರು. ಒಂದೇ ದಿನಕ್ಕೆ ಎಲ್ಲನೂ ಹೇಳ್ಕೊಟ್ರೆ ಕಷ್ಟ ಆಗಕ್ಕಿಲ್ವ ಅತ್ತೆವ ಹುಡುಗಿಗೆ? ಅದಕ್ಕೆ ಒಂದೊಂದೇ ಕೆಲಸನ ಹೇಳ್ಕೊಡ್ತೀವ್ನಿ. ನಾಳೆಯಿಂದ ಅಂಗ್ಳ ಗುಡಿಸಿ ಸಗಣಿ ಸಾರಿಸಿ ರಂಗೋಲಿ ಬಿಡ್ಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಎಂದಳು ಭಾಗ್ಯ ಮೃದುವಾಗಿ. ಸರಿ ಸರಿ, ಅದೇನು ಹೇಳಿಕೊಡ್ತೀಯೋ ನಾನು ನೋಡೇ ಬಿಡ್ತೀನಿ. ಸೀನು ಬಂದವನೇ, ಹೊಟ್ಟೆ ತಾಳ ಹಾಕ್ತೈತೆ, ಉಣ್ಣೋಕೆ ತಗೊಂಡ್ ಬಾ ಎಂದ ಕಾಳಮ್ಮ ಅಲ್ಲಿಂದ ಸರಿದು ಹೋದರೆ ಮುಸಿ ಮುಸಿ ನಕ್ಕರು ಭಾಗ್ಯ ಹಾಗೂ ಧೀರಜ್. ದೀಪ ಹೊರಗಡೆ ಬಂದಾಗ ಅವಳಿಗೆ ಗೌರಿ ಗಣೇಶ ಇಬ್ಬರು ಎದುರಾಗಿದ್ದರು. ಮನೆಗೆ ಬಂದ ಮೊದಲನೇ ದಿನ
ಅವರಿಬ್ಬರು ಅವಳ ಕಣ್ಣಿಗೆ ಬಿದ್ದಿದ್ದರು. ಆದರೆ ಅವರನ್ನು ಮಾತನಾಡಿಸುವ ಗೋಜಿಗೆ ಹೋಗಿರಲಿಲ್ಲ ಅವಳು. ಅದೇಕೋ ಆ ಮಕ್ಕಳನ್ನ ಕಂಡಾಗ ಅವಳಿಗೆ ತುಸು ನಿರಾಳ ಆಗಿತ್ತು. ಏನು ನಿಮ್ಮಿಬ್ಬರ ಹೆಸರು? ಗಣೇಶನ ಸಮಕ್ಕೆ ಕೂತು ಅವನ ಕೈ ಹಿಡಿದು ಕೇಳಿದಳು ನಗುತ್ತಾ. ನಾನು ಗಣೇಶ, ಮುದ್ದಾಗಿ ನುಡಿದನು ಪೋಡ. ಹೌದಾ, ಏನು ಓದ್ತಾ ಇದ್ಯಾ ಎಂದು ಅವನ ಗಲ್ಲ ಹಿಂಡಿ ಕೇಳಿದವಳಿಗೆ 2ನೇ ಕ್ಲಾಸು ಎಂದು ಉತ್ತರಿಸಿದನು ಗಣೇಶ. ಈಗ ಅವಳ ಕಣ್ಣು ಹೋಗಿದ್ದು ಗೌರಿಯ ಮೇಲೆ. ನಿನ್ನ ಹೆಸರೇನು, ಏನು ಓದ್ತಿದ್ಯಾ ಕೇಳಿದಳು. ನಾನು ಗೌರಿ ಅಂತ ಚಿಕ್ಕಮ್ಮ, 7th ಸ್ಟ್ಯಾಂಡರ್ಡ್ ಎಂದಳು ಗೌರಿ. ಗುಡ್ ಎಂದ ಅವರಿಬ್ಬರ ತಲೆ ಸವರಿದವಳು. ಇವತ್ತು ಸ್ಕೂಲ್ ಇಲ್ವಾ, ರಜಾನಾ ಕೇಳಿದಳು. ಇಲ್ಲ ಚಿಕ್ಕಮ್ಮ, ಇವತ್ತು ಸ್ಕೂಲ್ ಐತೆ ಎಂದಳು ಗೌರಿ. ಚಿಕ್ಕಪ್ಪ ಪಟ್ನದಿಂದ ಬರ್ತಾ ಪಟ್ನ ಚಿಕ್ಕಮ್ಮನ ಕರ್ಕೊಂಡು ಬರ್ತೀನಿ ಅಂದಿತ್ತು. ಈ ಚಿಕ್ಕಮ್ಮ ಸಂದಗದೆ ಎಂದ ಗಣೇಶ ಅವಳನ್ನು ಅಪ್ಪಿಕೊಂಡರೆ ದೀಪಾಳಿಗೆ ಅವನ ಮಾತು ಕೇಳಿ ಮುದ್ದಿನ ಜೊತೆಗೆ ಮನಸ್ಸು ತುಂಬಿ ಬಂದಿತ್ತು. ಚಿಕ್ಕಮ್ಮ, ಅವ್ವ ತಿಂಡಿ ತಿನ್ನೋಕೆ ಕರಿತವಳೆ, ನಾವು ಹೋಗ್ತೀವಿ ಎಂದ ಗೌರಿ ಗಣೇಶನ ಕೈ ಹಿಡಿದು ಕರೆದುಕೊಂಡು ಹೋದರೆ, ನೀನು ಬಾ ಚಿಕ್ಕಮ್ಮ, ನಮ್ ಕೂಟ ಉಣ್ಣು ಎಂದು ಸಿರಿ ಹೋದನು ಗಣೇಶ. ರಾಡಿಯಾಗಿ ಹೋಗಿದ್ದ ಅವಳ ಮನಸ್ಸು ಮಕ್ಕಳ ಮಾತಿನಿಂದ ತುಸು ಸುಧಾರಿಸಿಕೊಂಡಿತ್ತು. ತಿಂಡಿ ಎಂದಾಗ ಅವಳ ಹೊಟ್ಟೆ ಮತ್ತೆ ಚುರುಗುಟ್ಟಲು ಪ್ರಾರಂಭಿಸಿತು. ಹಸಿವಿನಿಂದ ಸಾಯುವಷ್ಟು ಹೊಟ್ಟೆ ನೋವಾಗುತ್ತಿತ್ತು. ಕೈಗೆ ಸಿಕ್ಕಿದ್ದನ್ನು ಬಾಯಿಗೆ ಹಾಕಿಕೊಂಡು ಬಿಡುವ ಅನ್ನುವಷ್ಟು ಹೊಟ್ಟೆ ಹಸಿಯುತ್ತಿತ್ತು. ಆದರೆ ಅವನ ಮೇಲಿನ ಹಠವನ್ನ ಬಿಡಲಾರಳು. ಮನಸ್ಸನ್ನ ಕಲ್ಲು ಮಾಡಿಕೊಂಡವಳು ರೂಮಿನೊಳಗೆ ಹೋಗಿ ಹಾಸಿಗೆಯ ಮೇಲೆ ಕೂತು ಬಿಟ್ಟಳು. ನೆಲದ ಮೇಲೆ ಚಾಪೆ ಹಾಸಿ ಕಾಳಮ್ಮನವರು ಕುಳಿತುಕೊಂಡರೆ ಅವರ ಅಕ್ಕಪಕ್ಕ ಗೌರಿ ಗಣೇಶ ಕೂತರು. ಜೊತೆಗೆ ಶ್ರೀನಿವಾಸ, ಧೀರಜ್ ಇಬ್ಬರು ಕೂತರು. 5 ಜನಕ್ಕೂ ಮುದ್ದೆಯೂಟ ಬಡಿಸಿದಳು ಭಾಗ್ಯ. ಅಷ್ಟರಲ್ಲಿ ಕಾಳಮ್ಮನವರಿಗೆ ದೀಪಾಳ ಅನುಪಸ್ಥಿತಿ ಕಂಡಿತು. ಈ ಮನೆ ಕಿರಿ ಸೊಸೆ ಎಲ್ಲ ಅವಳಿಗೇನು ಆರ್ತಿ ಬೆಳಗ್ಗೆ ಕರಿಬೇಕಾ? ಈ ಮುದ್ದೆನ ಮಾಡಿರೋದು ಅವಳೇ ತಾನೆ, ಅಂದ್ಮೇಕೆ ಅವಳು ತಿನ್ಬೇಕೋ ಬ್ಯಾಡೋ, ಕರಿಯಮ್ಮಿ ಅವಳನ್ನ ಎಂದು ಆಜ್ಞೆ ಹೊರಡಿಸಿದರು. ಆಗಲೇ ಶ್ರೀನಿವಾಸನಿಗೆ ತಿಳಿದದ್ದು ತಮ್ಮ ತಟ್ಟೆಯಲ್ಲಿ ಕೂತಿರುವ ಮುದ್ದೆ ದೀಪ ಮಾಡಿದ್ದು ಎಂದು. ಅಚ್ಚರಿಯ ಕಣ್ಣು ಬಿಡುತ್ತಾ ಧೀರಜ್ನತ್ತ ಹೌದೇ ಎಂಬಂತ ಕೇಳಿದರೆ ಅವನು ಕಣ್ಣಲ್ಲೇ ಹೌದು ಎಂದನು. ಸರಿ ಅತ್ತೆವ, ಕರಿತೀನಿ ಎಂದ ಭಾಗ್ಯ ಮೇಲೆದ್ದರೆ, ಬೇಡ ಅತ್ತೆವ, ನಾನೇ ಕರಿತೀನಿ ಎಂದ ಧೀರಜ್ ತಾನೇ ಎದ್ದು ಕೋಣೆಯತ್ತ ಬಂದನು. ಒಂದೇ ಕಡೆ ದೃಷ್ಟಿ ನೆಟ್ಟು ಕೂತಿದ್ದವಳನ್ನ ಕಂಡು, ಅವ್ವ ಕರೀತಿದ್ದಾರೆ, ತಿಂಡಿ ತಿನ್ನೋದಕ್ಕೆ ಬಾ ಎಂದನು. ಉತ್ತರಿಸಲಿಲ್ಲ ಅವಳು. ನೋಡು ದೀಪ, ನಿನ್ನ ದೌಲತ್ತನ್ನ ಊಟದ ಮುಂದೆ ತೋರಿಸ್ಬೇಡ. ನಿನ್ನೆಯಿಂದ ನೀನೇನು ತಿಂದಿಲ್ಲ, ಬರೀ ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಬೇಕಂತ ತೀರ್ಮಾನ ಮಾಡಿದ್ಯಾ? ಬಾ ಸುಮ್ನೆ ಮತ್ತೆ ಕರೆದನು. ಈಗ ತಟ್ಟನೆ ಕೆಳಗಿಳಿದವಳು ಕೋಪದಿಂದ, ಅಷ್ಟೊಂದು ಕಾಳಜಿ ಇಡ್ತಾ ಇದ್ದಿದ್ರೆ ನೀನು ನನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇರಲಿಲ್ಲ ಎಂದಳು. ಈ ಪರಿಸ್ಥಿತಿಗೆ ಬಂದು ನಿಲ್ಲೋ ಹಾಗೆ ನೀನೇ ಮಾಡ್ಕೊಂಡಿದ್ದು ದೀಪ. ನಿನ್ನ ಗುಂಡಿನ ನೀನೇ ತೋಡ್ಕೊಂಡಿರೋದು. ಈಗ ಸುಖ ಸುಮ್ಮನೆ ನನ್ನನ್ನು ಹೊಣೆ ಮಾಡಬೇಡ. ಹಸಿವಾದ್ರೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರು ಎಂದವನೇ ಬಿರುಸಿನಿಂದ ಅಲ್ಲಿಂದ ನೇರವಾಗಿ ಹೊರಬಂದರೆ, ಒಬ್ಬನೇ ಬಂದದನ್ನು ಕಂಡು ಕಾಳಮ್ಮನವರ ಕಣ್ಣುಗಳು ಗಾತ್ರ ಹಿಗ್ಗಿಸಿಕೊಂಡವು. ನಿನ್ನೆಂಡ್ರೆಲ್ಲಿ ಕೇಳಿದರು ಅವನ ತಲೆ ಚೂಪು ನೋಟ ಬೀರಿ. ಅವ್ವ, ಅವಳಿಗೆ ಹಸಿವಿಲ್ಲಂತೆ, ಅದೇನು ಮಂತ್ರ ಜಪಿಸ್ತವಳೆ, ಆಮ್ಯಾಕೆ ತಿಂತೀನಿ ಅಂದ್ಲು, ನಾವು ಉಣ್ಣೋಣ ಎಂದು ಸುಳ್ಳು ಹೇಳಿದವನೇ ತಟ್ಟಿಯ ಮುಂದೆ ಕೂತು ಮುದ್ದೆ ಮುರಿಯಲು ಶುರು ಮಾಡಿದವರೇ ಕಾಳಮ್ಮನವರಿಗೆ ಮಹದಾಶ್ಚರ್ಯ ಆಗಿತ್ತು. ಪರವಾಗಿಲ್ವೇ, ನನ್ನ ಪಟ್ನ ಸೊಸೆಗೆ ದ್ಯಾವ್ರ ಮೇಲೆ ಈಟೊಂದು ಭಯ ಭಕ್ತಿ ಐತೆ ಎಂದು ಮನದಲ್ಲೇ ಸೊಸೆಗೆ ಶಬಾಷ್ಗಿರಿ ಕೊಟ್ಟುಕೊಂಡವರು ತಿನ್ನಲು ಶುರು ಮಾಡಿದರು. ಇತ್ತ ಕಡೆ ದೀಪ ಮಾತ್ರ ಹಠದ ಜ್ವಾಲೆಯಲ್ಲಿ ತನ್ನನ್ನು ತಾನೇ ಸುಟ್ಟುಕೊಳ್ಳುತ್ತಿದ್ದಳು. ಶಾಲೆಯ ಸಮವಸ್ತ್ರ ಧರಿಸಿ ಶಾಲೆಗೆ ಹೊರಡು ತಯಾರಾಗಿದ್ದರು ಗೌರಿ ಗಣೇಶ ಇಬ್ಬರು. ಅವ್ವ, ಅಪ್ಪ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀವಿ ಎಂದ ಇಬ್ಬರು ತಂದೆ ತಾಯಿಗಳಾದ ಶ್ರೀನಿವಾಸ ಭಾಗ್ಯ ಕಾಲಿಗೆ ಬಿದ್ದು ಕಾಳಮ್ಮನವರ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದುಕೊಂಡು ಹೊರಡಲು ತಯಾರಾದರು. ಚಿಕ್ಕಪ್ಪ ಬರ್ತೀವಿ ಎಂದ ಗಣೇಶನ ಹಣೆಗೊಂದು ಹೂ ಮುತ್ತಿಟ್ಟನು ಧೀರಜ್. ಗೌರಿಗಿಂತಲೂ ಗಣೇಶ ಎಂದರೆ ಅವನಿಗೆ ಬಲು ಪ್ರೀತಿ. ಗಣೇಶನಿಗೂ ಅಷ್ಟೇ. ತಂದೆ ತಾಯಿಗಿಂತ ಚಿಕ್ಕಪ್ಪ ಎಂದರೆ ಒಂದು ಕೈ ಮೇಲು. ಸರಿ ಕಣ್ರುಲ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಎಂದರು ಕಾಳಮ್ಮ ನಗುತ್ತಾ. ಅವರ ಮಾತಿಗೆ ನಸುನಕ್ಕ ಮಕ್ಕಳಿಬ್ಬರು ಕೈ ಕೈ ಹಿಡಿದುಕೊಂಡು ಮನೆಗೆ ಬೆನ್ನು ಹಾಕಿದರೆ ತಕ್ಷಣ ಗೌರಿಯ ಕೈಯಿಂದ ಕೈಯನ್ನು ಬಿಡಿಸಿಕೊಂಡ ಗಣೇಶ, ಅಕ್ಕ ಹೀಗ್ ಬಂದೆ, ಅಲ್ಲಿ ಗಂಟ ಇಲ್ಲೇ ಇರು ಎಂದವನೇ ದೀಪಳನ್ನರಸಿಕೊಂಡು ಅವಳಿದ್ದ ಕೋಣೆಗೆ ಬಂದನು. ಅವನು ಒಳಗಡೆ ಬಂದಾಗ ದೀಪ ಕೂತಲ್ಲೇ ನಿದ್ದೆಗೆ ಜಾರಿದ್ದಳು. ತಕ್ಷಣ ಅವಳನ್ನ ಬಿಗಿದಪ್ಪಿದನು. ಆ ಬೆಚ್ಚನೆಯ ಅಪ್ಪುಗೆಗೆ ಕಣ್ಣು ತೆರೆದು ಕಂಡವಳ ಮುಖ ಅರಳಿತು. ಅವನನ್ನು ಅಪ್ಪಿ ತಲೆ ಸವರಿದವಳು, ಸ್ಕೂಲ್ಗೆ ಹೊರಟಿಯಾ ಕೇಳಿದಳು. ಹೌದು ಚಿಕ್ಕಮ್ಮ, ನಿಂತಾವ ಹೇಳಿ ಹೋಗೋಣಂತ ಬಂದೆ ಎಂದವನೇ ಅವಳ ಗಲ್ಲಕ್ಕೆ ಮುತ್ತಿಟ್ಟು ಅಲ್ಲಿಂದ ಪರಾರಿಯಾದರೆ ಅವನ ದಿಢೀರ್ ಮುತ್ತಿನ ದಾಳಿಗೆ ಆಶ್ಚರ್ಯ ಆದರೂ ಅವಳ ಮುಖದ ಮೇಲೆ ನಗು ಮೂಡಿತ್ತು. ಇವತ್ತು ನಾನು ನಿನ್ ಕೂಟ ಹೊಲಕ್ಕೆ ಬರ್ತೀನಿ ಕಳ್ಳ
ಎಂದನು ಧೀರಜ್. ಪಂಚೆ ಕಟ್ಟಿಕೊಳ್ಳುತ್ತಿದ್ದ ಶ್ರೀನಿವಾಸನಿಗೆ ನಗು ಬಂದಿತು. ನೀನು ನನ್ ಕೂಟ ಹೊಲಕ್ಕೆ ಬರ್ತೀಯಾ? ಹೋಗ್ಲ ಸುಮ್ಕೆ ಕ್ಯಾಮೆ ನೋಡ್ಕೊ ಎಂದನು. ಮುಖಭಂಗ ಆದ ಹಾಗಾಯ್ತು ಅವನಿಗೆ. ಅದ್ಯಾಕ್ಲ ಹಂಗೆ ಮಾತಾಡಿಯೇ? ಈ ಕೈ ಬರೀ ಚಾಕ್ ಪೀಸ್ ಹಿಡ್ಕೊಳ್ಳೋಕೆ ಅಂತ ತಿಳ್ಕೊಂಡಿಯೇನಾ? ಚಾಕ್ ಹಿಡ್ದಿರೋ ಈ ಕೈಗೆ ಕತ್ತಿನ ಹಿಡ್ಕೊಳ್ಳೋಕೆ ಬರುತ್ತೆ ಕಣ್ಲ ಎಂದವನೇ ಎದ್ದು ಪಂಚೆಯನ್ನ ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟಿಕೊಂಡು ತಾನು ತೊಟ್ಟಿದ್ದ ಸಾಧಾರಣ ಶರ್ಟ್ನ ತೋಳು ತನಕ ಮಡಚಿದವನೇ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು, ನೋಡ್ತೀಯಾ ಎಂದು ಕೇಳಿದರೆ ತಮ್ಮನ ಒಡಸೆ ಕಂಡು ನೋಡೇ ಬಿಡೋಣ ನಡಿ ಎಂದು ಉಸಿರಿ ಮುಂದೆ ಹೋದನು ಶ್ರೀನಿವಾಸ. ಅವನ ಹಿಂದೆಯೇ ಲಕ್ಷ್ಮಣನ ಹಾಗೆ ಹೊರಟನು ಧೀರಜ್. ಅಣ್ಣ ತಮ್ಮಂದಿರಿಬ್ಬರು ಒಟ್ಟಾಗಿ ಹೊಲದ ಕಡೆ ಹೋಗುತ್ತಿರುವುದನ್ನು ಕಂಡ ಕಾಳಮ್ಮನವರ ಮುಖ ಕಮಲದಂತೆ ಅರಳಿತು. ಅವಳು ಬಯಸಿದ್ದು ಕೂಡ ಇದನ್ನೇ ಅಲ್ಲವೇ? ಧೀರಜ್ ಹಾಗೂ ಶ್ರೀನಿವಾಸ ಹೊಲದ ಕಡೆ ಹೋಗುತ್ತಿದ್ದ ಹಾಗೆ ಮನೆ ಮುಂದೆ ಯಾವುದೋ ಗಾಡಿ ನಿಂತ ಸದ್ದಾಗಿತ್ತು. ಭಾಗ್ಯ, ಎಲ್ಲಮ್ಮಿ ಇದ್ಯಾ? ಒಸಿ ಹೊರಗೋಗು, ಯಾವುದೋ ಗಾಡಿ ಬಂದಂಗಾಯ್ತು ಎಂದರು ಎಲೆ ಅಡಿಕೆ ಮೆಲ್ಲುತ್ತಿದ್ದ ಕಾಳಮ್ಮ. ಸರಿ ಅತ್ತೆವ್ವ ಎಂದ ಭಾಗ್ಯ ಹೊರಗಡೆ ಬರುತ್ತಿದ್ದ ಹಾಗೆ. ಅವರೇ ಗಾಡಿನಾಗಿ ಯಾರೋ ಬಂದವ್ರೆ. ಹಿತ್ತಲಿನಲ್ಲಿ ತೆಂಗಿನಕಾಯಿ ಸುಳಿಯುತ್ತಿದ್ದ ತಿಮ್ಮ ಅವಳತ್ತ ಓಡಿ ಬಂದು ಸುದ್ದಿ ಮುಟ್ಟಿಸಿದನು. ಸರಿ, ನೀನು ಹೋಗಿ ನಿನ್ ಕ್ಯಾಮೆ ನೋಡ್ಕೊ ಎಂದ ಭಾಗ್ಯ ಯಾರಿರಬಹುದು ಎಂಬ ಕುತೂಹಲದಿಂದಲೇ ಹೊರಬಂದರೆ ಹೊರಗಡೆ ಕಾರ್ನಿಂದ ಕೆಳಗಿಳಿದನು ಮನೋಜ್. ಅವನನ್ನ ಕಂಡು ಅವಳ ಹುಬ್ಬುಗಳು ನೇರವಾದವು. ಮನೋಜ, ನೀನೆಲ್ಲ? ನಾನೆಲ್ಲೋ ಧೀರು ಮಾವನ್ ಕಡೆಯವರು ಅಂದ್ಕೊಂಡೆ ಎಂದಳು ಭಾಗ್ಯ. ಇಲ್ಲ ಅದ್ಕೆ, ಇದು ದೀಪ ಇದ್ದಾರಲ್ಲ ಅವರ ಲಗೇಜ್, ಇದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಎಂದನು ಮನೋಜ್ ಲಗೇಜ್ನ ಡಿಕ್ಕಿಯಿಂದ ಕೆಳಗೆ ಇಳಿಸುತ್ತಾ. ಧೀರು ಮನೆಯಲ್ಲಿ ಇಲ್ಲ ಕಣ್ಣ ಎಂದಳು. ಪರವಾಗಿಲ್ಲ ಅದ್ಕೆ, ಅವನಿಗೆಲ್ಲ ವಿಷಯ ಗೊತ್ತಿದೆ. ಸ್ವಲ್ಪ ದೀಪ ಅವರನ್ನ ಕರಿತೀರಾ ಕೇಳಿದನು ವಿನಯವಾಗಿ. ಸರಿ, 1 ನಿಮಿಷ ಎಂದವಳು. ದೀಪ, ಎಲ್ಲಿದ್ಯಮ್ಮಿ, ಬಿಡ್ನೆ ಬಾ ಎಂದು ಕೂಗು ಹಾಕಿದಳು. ಹೊಟ್ಟೆ ಹಸಿವು ಜಾಸ್ತಿ ಆಗಿದ್ದರಿಂದ ತಲೆ ಸುತ್ತು ಎಂದು ಕೋಣೆಯೊಳಗೆ ಮಲಗಿದ್ದವಳು ಭಾಗ್ಯಳ ಧ್ವನಿ ಕಿವಿಗೆ ಬಿದ್ದ ತಕ್ಷಣ ಎದ್ದು ಹೊರಬಂದಳು. ಮುಂದುವರಿಯುವುದು.